ನಿನ್ನ ಕೈಯಲ್ಲಿ ಏನೂ ಆಗಲ್ಲ, ನಿನ್ನ ಕತೆನೇ ಇಷ್ಟು, ನಿನ್ನ ಹಣೆ ಬರನೇ ಇಷ್ಟು, ಏನು ಕಿತ್ತು ಗಡ್ಡೆ ಹಾಕೋದಕ್ಕಾಗುತ್ತೆ ನಿನ್ನ ಕೈಯಲ್ಲಿ? ನೀನು ಸಾಯೋವರೆಗೂ ಹೀಗೆ ಇರ್ತೀಯ ಬಿಡು. ನೀನು ಈ ಜನ್ಮದಲ್ಲಿ ಬದಲಾಗೋಕ್ಕಾಗಲ್ಲ ಅಂತ ನಿನ್ನನ್ನು ನಡುದಾರಿಯಲ್ಲಿ ಬಿಟ್ಟು ಹೋಗಿರ್ತಾರಲ್ಲ, ಅವ್ರು ಮತ್ತೆ ಬಂದೇ ಬರ್ತಾರೆ. ನಿನ್ನನ್ನು ಹುಡ್ಕೋತಾ ಬಂದೇ ಬರ್ತಾರೆ. ಅವರೇ ಬಂದು ನಿನ್ನ ಕಾಲು ಕೆಳಗೆ ಬಂದು ಬೀಳಬೇಕು. ಹಾಗೆ ಮಾಡುವಂತಹ ತಾಕತ್ತು ನಿನ್ನ ಕೈಯಲ್ಲಿದೆ. ಯಾಕಾಗಲ್ಲ? ಹಾಗೆ ಆಗತ್ತೆ. ನಿನ್ನ ಆತ್ಮಬಲವೊಮ್ಮೆ ಕೇಳಿ ನೋಡು ಗೆಳೆಯ. ಒಳ್ಳೆಯವರು ಅಂತ ನಿನ್ನ ಅಕ್ಕಪಕ್ಕದಲ್ಲೇ ಇರೋ ಮುಖವಾಡಗಳು ನಿನ್ನನ್ನು ಪ್ರತಿದಿನ ನಿನಗೆ ಗೊತ್ತಿಲ್ಲದೆ ಕಿತ್ತು ತಿಂತಾ ಇದೆ. ಅಂತಹ ಕೆಟ್ಟ ಜನಗಳಿಂದ ನೀನು ಮೊದಲು ಹೊರಗೆ ಬಾ. ನಿನ್ನನ್ನು ಅವರು ಒಂದು ಕೈಗೊಂಬೆ ಅಂದ್ಕೊಂಡಿದ್ದಾರೆ. ಗೊಂಬೆಗೆ ಜೀವ ಇರೋದಿಲ್ಲ. ಅದಕ್ಕೆ ಏನು ಹೇಳಿದರೂ ಕೂಡ ಕೇಳಿಸಲ್ಲ, ಯಾಕಂದರೆ ಅದಕ್ಕೆ ಜೀವನೂ ಇರಲ್ಲ. ಅದೇ ತರಹ ನಿನ್ನನ್ನು ಅವರು ಮಾಡಿಬಿಟ್ಟಿದ್ದಾರೆ. ಮೈ ಡಿಯರ್ ಫ್ರೆಂಡ್, ನೀನು ಒಮ್ಮೆ ಎದ್ದು ನೋಡು. ದೋಷ ಇರೋದು ನಿನ್ನ ಹಣೆ ಬರಹದಲ್ಲ, ನಿನ್ನಲ್ಲಿ. ಹಸಿದವನಿಗೆ ಕಲ್ಲಿನಲ್ಲಿಯೂ ಕೆಲಸ ಇರುತ್ತೆ. ಅದೇ ಹೊಟ್ಟೆ ತುಂಬಿದವನಿಗೆ ಸಿಕ್ಕ ಕೆಲಸ ಕೂಡ ಕಲ್ಲಿನಂತೆ ಅನಿಸುತ್ತೆ. ಸುತ್ತಲೂ ಕತ್ತಲೆ ಕವಿದಿರುವಾಗ ಎಲ್ಲೋ ಒಂದು ಕಡೆ ಸಣ್ಣ ಬೆಳಕು ಕಾಣಿಸ್ತದಲ್ಲ, ಅದೇ ಭರವಸೆ. ಅದೇ ನಿನ್ನನ್ನು ಮುನ್ನಡೆಸೋ ಶಕ್ತಿ ಅಂತ ನೀನು ತಿಳ್ಕೊ. ಗಡಿಯಾರಕ್ಕೆ ಮಾತು ಬರ್ತಾ ಇದ್ದಿದ್ರೆ ನಮಗೆಲ್ಲ ಅದು ಉಗಿತಾ ಇತ್ತು. ಯಾಕೆ ಗೊತ್ತಾ? ನಾವು ಸರಿ ಇಲ್ಲದೆ ಇದ್ದರೂ ಟೈಮ್ ಸರಿ ಇಲ್ಲ ಅಂತ ಗಡಿಯಾರಕ್ಕೆ ನಾವು ಬೈತೀವಲ್ಲ, ಅದಕ್ಕೆ. ನೀನು ಎಲ್ಲರ ಕೊಂಕು ಮಾತುಗಳಿಗೆ ಕಿವಿ ಕೊಡದೆ ಎಲ್ಲರ ವಿರುದ್ಧವಾಗಿ ಅವರಿಗೆ ಪಾಠ ಕಲಿಸು. ನಿನ್ನ ಬಳಿ ಇರುವ ಸಮಯ ನಿನ್ನನ್ನು ನಂಬಿದವರಿಗೆ ಮಾತ್ರ ಮೀಸಲಿಡು. ಕಷ್ಟ ಅಂತ ಹೋದರೆ ಯಾರೂ ಸಹಾಯ ಮಾಡಲ್ಲ ಗೆಳೆಯ. ಇಷ್ಟ ಅಂತ ಹೋದರೆ ಯಾರೂ ಪ್ರೀತಿ ತೋರಿಸಲ್ಲ. ಅದಕ್ಕೆ ನೀನು ನಿನ್ನ ಕಷ್ಟಗಳನ್ನು ತೋರಿಸ್ಕೋಬೇಡ, ಇಷ್ಟನ ಹೇಳ್ಕೋಬೇಡ. ಕಷ್ಟಕ್ಕೆ ಕರುಣೆ ಇಲ್ಲ, ಇಷ್ಟಕ್ಕೆ ಬೆಲೆನೇ ಇಲ್ಲ. ಎದ್ದೇಳು ಗೆಳೆಯ. ಟೀಕಿಸಿದವರಿಗೆ ಪಾಠ ಕಲಿಸು. ನೀನೇನು ಅಂತ ಅಂಥವ್ರಿಗೆ ತೋರಿಸು. ಯಾರಿಗೂ ಹೆದರಬೇಡ. ಹೀಗೆ ಅವರಿವರು ನನ್ನನ್ನು ಬಿಟ್ಟು ಹೋದರು, ಮೋಸ ಮಾಡಿದ್ರು ಅಂತ ಎಲ್ಲರ ಚಿಂತೆಯಲ್ಲೂ ಕೊರಗಬೇಡ. ಈ ಜೀವನ ತುಂಬ ಖರಾಬಾದಾಗ ಯಾರೂ ನಿನಗೆ ಸಹಾಯ ಮಾಡೋದಿಲ್ಲ. ಕೊನೆಗೊಂದಿನ ಆ ದೇವರು ಕೂಡ ತಾನು ಕೊಟ್ಟಿರೋದನ್ನು ವಾಪಸ್ ಕೇಳ್ತಾನೆ. ಏನು ಗೊತ್ತಾ ಕಂದ, ನೀನು ಆಡ್ತಾ ಇರೋ ಉಸಿರು ನನ್ನದು. ಅದನ್ನು ಕೊಟ್ಬಿಡು. ನಿನ್ನ ಟೈಮ್ ಬಂದಾಯಿತು. ಇನ್ನು ನೀನು ನನ್ನ ಜಾಗಕ್ಕೆ ಬಂದುಬಿಡು ಅಂತ ಕರೀತಾನೆ. ಇಷ್ಟೇ ಜೀವನ. ಇಷ್ಟು ಚಿಕ್ಕ ಜೀವನದಲ್ಲಿ ನೀನು ಅವ್ರು ಮೋಸ ಮಾಡಿದ್ರು, ಅವ್ರು ನನ್ನನ್ನು ಬಿಟ್ಟು ಹೋದರು, ಇವ್ರು ನನ್ನನ್ನು ಬಿಟ್ಟು ನಡುದಾರಿಯಲ್ಲಿ ಕೈಕೊಟ್ಟು ಹೋದರು ಅಂತ ಅವ್ರ ಚಿಂತೆಯಲ್ಲಿ ಕೊರಗಬೇಡ. ಅವ್ರ ಜೀವನ ಅವ್ರಿಗೆ, ನಿನ್ನ ಜೀವನ ನಿನಗೆ. ಹಾಂ, ಕೊನೆಗೊಂದು ಮಾತು ಹೇಳ್ತೀನಿ ಕೇಳು. ಒಂದಲ್ಲ ಒಂದು ದಿನ ನಿನ್ನ ಯಶಸ್ಸನ್ನು ನೋಡಿ ನಿನ್ನ ಕಾಲು ಕೆಳಗೆ ಬಂದು ಬಿದ್ದೇ ಬೀಳ್ತಾರೆ. ಇಂತಹ ಮತ್ತೊಂದು ಒಳ್ಳೆಯ ಕಂಟೆಂಟ್ ತೊಗೊಂಡು ಬಂದೇ ಬರ್ತೀನಿ. ನಮಸ್ಕಾರ, ಎಲ್ರಿಗೂ ಒಳ್ಳೆಯದಾಗಲಿ.